ಅತ್ತಿ ಬಿಜಾಪುರ ಸ್ಟೇಟ್ ಹೋದ ಹೋಗಿ ಪಲಂಗ ಪ್ರಮಾಣ ಮನೆಗೆ ಇಟ್ಟ ಏನ್ ತಗೊಂಡಿಲ್ರಿ ಏನ್ ತಗೊಂಡಿದ್ರು ಪಲಂಗ ತಗೊಂಡು ಮನೆಗೆ ಇಟ್ಟು ಸೊಸಿ ಕೇಳಿದ ಸೊಸಿಯ ನಾ ಪಲಂಗ ತಗೊಂಬಂದೀನಿ ನಿನಗೆ ಏನು ಅನ್ನಿಸ್ತೈತಿ ಅಲ್ಲ ಅವಾಗ ಸೊಸಿ ಹೇಳಿದಂತ ಅತ್ತಿಯಾರ ನೀವರ ಭಾಳ ಕೊಟ್ಟಾರಿ ನೀವು ಪಲಂಗ ತಗೊಂಬಂದಿರಪ್ಪ ಅಂತ ನಾನು ಭಾಳ ಖುಷಿ ಆಗೈತಿ ನಾ ಪಲಂಗದ ಮೇಲೆ ಕುಂತ್ಕೊಂಡ್ರೆ ನೀ ಏನು ಕುಂತ್ಕೊಂತೀವಿ ಅತ್ತಿಯಾರ ನೀವರ ಭಾಳ ಕೊಟ್ಟಾರಿ ನೀವು ಪಲಂಗದ ಮೇಲೆ ಕುಂತ್ಕೊಂಡ್ರೆ ನಾನು ಇನ್ನು ಮುಂದೆ ಒಂದು ಕುರ್ಚಿ ಹಾಕಿ ಕುಂದಿರ್ತೀನಿ ಅಷ್ಟೇ ಬಿಡ್ಬೇಕಾಗಿತ್ತು ಅತ್ತಿ ಬೆಳಿಲ್ರಿ ನಾನು ಹೋಗೇನ ಕುರ್ಚಿ ಮೇಲೆ ಕುಂತ್ಕೊಂಡ್ರೆ ನೀ ಏನು ಕುಂದಿರ್ತೀವಿ ಅತ್ತಿಯಾರ ನೀವುಗಾರ ಭಾಳ ದೊಡ್ಡವ್ರಿ ನೀವು ಕುರ್ಚಿ ಮೇಲೆ ಕುಂತ್ಕೊಂಡ್ರೆ ನಾವು ಚಾಪಿ ಹಾಸಿ ಚಾಪಿ ಮೇಲೆ ಕುಂದಿರ್ತೀವಿ ಬಗನ ನಾ ಚಾಪಿ ಮೇಲೆ ಕುಂತ್ಕೊಂಡ್ರೆ ನೀ ಏನು ಕುಂದಿರ್ತೀವಿ ಅತ್ತಿಯಾರ ನೀವುಗಾರ ಭಾಳ ದೊಡ್ಡವ್ರಿ ನೀವು ಚಾಪಿ ಮೇಲೆ ಕುಂತ್ಕೊಂಡ್ರೆ ನಾನು ನೆಲ ಕುಂದಿರ್ತೀನಿ ಇಷ್ಟ ಕೊಡ್ಬೇಕಾಗಿತ್ರಿ ಬೆಳಿಲ್ಲ ಬಗನ ನಾನು ನೆಲ ಮೇಲೆ ಕುಂತ್ಕೊಂಡ್ರೆ ನೀ ಏನು ಕುಂದಿರ್ತೀವಿ ಅತ್ತಿಯಾರ ನೀವುಗಾರ ಭಾಳ ದೊಡ್ಡವ್ರಿ ನೀವು ನೆಲದ ಮೇಲೆ ಕುಂತ್ಕೊಂಡ್ರೆ ನಾವು ತೆಗ್ದು ತೋಡಿ ತೆಗ್ನೆ ಕುಂದಿರ್ತೀನಿ ಅಷ್ಟೇ ಅಂತಿದ್ರು ಮುಗಿತಿರ್ತದು ನಾ ಬಗನ ತೆಗ್ನೆ ಕುಂತ್ಕೊಂಡ್ರೆ ನೀ ಏನು ಕುಂದಿರ್ತೀವಿ ಅತ್ತಿಯಾರ ನೀವುಗಾರ ಭಾಳ ದೊಡ್ಡವ್ರಿ ಸಂಗೀತ ತೊಗೊಂಡು ಮನೆ ಎಷ್ಟು ಜನ ಹಾಸ್ಯ ಸಿಗ್ತಾವ ಅಂತ ಕೇಳಿದ್ರೆ ಈ ಮದುವೆ ಒಳಗೆ ನೋಡಿ ಜನಪದ ಬರೀ ಹಾಡ್ತಾರಲ್ರಿ ಈ ಆರ್ತಿ ರೀತಿ ಬರ್ಬೇಕಾದ್ರೆ ಹೆಚ್ಚಿನ ಹೆಸರು ಹೇಳ್ತಾರೆ ಅದು ಜನಪದನ ಈ ಗಂಡನ ಹೆಸರು ಹೇಳ ಗಂಡನ ಹೆಸರು ಭಾರಿ ಚಂದ ಮನೆಯವ್ರಿಗೆ ಭಾರಿ ಚಂದ ಹೇಳ್ತಿದ್ದಾರೆ ಅಮಾಸಿ ಕತ್ಲ ಗೋಧಿ ಬಿತ್ಲ ನನ್ನ ಗಂಡನ ಹೆಸರು ಕೇಳೋರು ಎಲ್ಲ ಎತ್ತ ಸರ್ ನಾನು ಹೇಳ್ತೀನಿ ಹೇಳವ ಬೆಕ್ ಬಂದು ವಿಷಯ ಬೆಕ್ ಬಂದು ವಿಷಯ ನನ್ನ ಗಂಡನ ಹೆಸರು ವಿಷಯ ಸರ್ ನಾನು ಹೇಳ್ತೀನಿ ಹೇಳವ ಹೊಲಕ್ಕೆ ಹಾಕೋದು ಬೇಲಿ ಮನಿಗೆ ಹಾಕೋದು ಕೀಲಿ ಹೊಲಕ್ಕೆ ಹಾಕೋದು ಬೇಲಿ ಮನಿಗೆ ಹಾಕೋದು ಕೀಲಿ ನನ್ನ ಗಂಡನ ಹೆಸರು ಹೇಳ್ತಿದ್ರಿ ಹುಚ್ಚುಕಾಯಿ ಅಂತ ಸರ್ ನಾನು ಹೇಳ್ತೀನಿ ಹೇಳವ ಉಪ್ಪಿಟ್ಟು ಉದುರುಬಾಡ ಉಳ್ಳಾಗಡ್ಡಿ ಪದರಬಾಡ ಎಷ್ಟು ಉಪ್ಪಿಟ್ಟು ಉದುರುಬಾಡ ಉಳ್ಳಾಗಡ್ಡಿ ಪದರಬಾಡ ನಮ್ಮ ಮೇಲೆ ನಮ್ಮ ಮನೆಯವ್ರದು ನೆದರ್ಬಾಡ ಸರ್ ನಾನು ಹೇಳ್ತೀನಿ ಧಾರವಾಡದವ್ರದ್ದು ಮುರುಘಾ ಮಠ ಹುಬ್ಬಳ್ಳಿಗಿರೋದು 3,000 ಮಠ ಅಲ್ಲಿ ಬಂದು ಗೊತ್ತಾಗೈತಿ ಧಾರವಾಡದವ್ರು ಮುರುಘಾ ಮಠ ಹುಬ್ಬಳ್ಳಿಗಿರೋದು 3,000 ಮಠ ನನ್ನ ಗಂಡನ ಹೆಸರು ಹೇಳ್ತೀನಿ ಸಾಯು ಮಠ ಸರ್ ನಾನು ಹೇಳ್ತೀನಿ ಹೇಳವ ಆ ಕಡೆ ಕಪಟ ಈ ಕಡೆ ಕಪಟ ಸ್ವಲ್ಪ ಜಲ್ದಿ ಹೇಳವ ಅಲ್ಲೇ ನಾನು ಆ ಕಡೆ ಕಪಟ ಈ ಕಡೆ ಕಪಟ ಅಕ್ಕರ ಒಟ್ಟ ಕಪಾಟ ಎಷ್ಟದವ್ರಿ ಹಿಂದೆ ನಾನು ಸ್ವಲ್ಪ ಜಲ್ದಿ ಹೇಳ್ರಿ ಹಿಂದೆ ಆ ಕಡೆ ಕಪಟ ಈ ಕಡೆ ಕಪಾಟ ಸ್ವಲ್ಪ ಜಲ್ದಿ ಹೇಳ್ರಿ ಹಿಂದೆ ಏನ್ ಹೇಳ್ಬೇಕ್ರಿ ಆ ಕಡೆ ಕಪಾಟ ಈ ಕಡೆ ಕಪಾಟ ನನ್ನ ಗಂಡನ ತೇಲಿ ಪೂರ್ತಿ ಸಪಾಟ ಜನಪದ ಅಂದ್ರೆ ತಾಕತ್ ಇರ್ತದೆ ನೋಡಿ ಹಾಗೆ ಸರಿ ಬಡತನದ ಮನಿ ಬಡಗ ಹಾಗಾಗಿ ನಾವೆಲ್ಲರೂ ಕೂಡ ಜನಪದ ಸಂಸ್ಕೃತಿಯನ್ನು ಉಳಿಸುವ ಮಾತನ್ನು ಹೇಳ್ತಾ ಒಂದು ಗೀತೆಯನ್ನು ಹಾಡುವುದರ ಮೂಲಕ ಮತ್ತೆ ಮುಂದಿನ ಕಾರ್ಯಕ್ರಮ ಮಾಡಿಬಿಡ್ತೇನೆ. ಸಂತ ಶ್ರೀ ಶಿನಾಳ ಶೇಖರ ತತ್ವಪದ ಇದು. ಇವೆಲ್ಲ ನೋಡಿ ನಮ್ಮ ಸಂಸ್ಕೃತಿ ಆ ವಿದ್ಯುತ್ತಾಗಿ ಏನಾಗಿರಪ್ಪ ಅಂತ ಕೇಳಿದ್ರೆ ಕಡೆ ಹೊಂದೈತೋ ಸಮಾಜದಾಗ ನೀಯತ್ತ ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ ಕಾಲ ಬರದಾನೆ ಹೇಳ್ತೈತೆ ಹೆಂಗ ಗುರುವೇನ ಮಹಾಂತಿದ್ರಾವತ್ತ ಇವತ್ತೇನಿದ್ರಿ ಗುರುವೇನ ಮಹಾಂತಾರೋ ಇವತ್ತ ಕಡೆ ಹೊಂದೈತೋ ತಮ್ಮ ಜಗದಾಗ ನೀಯತ್ತ ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ ಮತ್ತೇನ್ ಚೇಂಜ್ ಆದ್ರಿ ಹಂಚಿಕೊಂಡು ಊಟ ಮಾಡ್ತಿದ್ರಾವತ್ತ ಎಲ್ಲರೂ ಕೂಡ ಊಟ ಮಾಡ್ತಿದ್ರಿ ಈಗ ಪ್ಯಾಟ್ಯಾಗ ಅಷ್ಟಲ್ರಿ ಹಳ್ಳ್ಯಾಗ ಸೈತೆ ಕದ ಹಂಗೆ ಊಟ ಮಾಡ್ತಾರೆ ಹಂಚಿಕೊಂಡು ಊಟ ಮಾಡ್ತಿದ್ರಾವತ್ತ ಇವತ್ರಿ ಕದ ಹಾಕ್ಕೊಂಡು ಊಟ ಮಾಡ್ತಾರ ಇವತ್ತ
ಇವತ್ತು ಯಾರ್ಯಾರಿದ್ದವಲ್ರಿ ಹೆಣ್ಮಕ್ಳು ಅಷ್ಟೇ ಅಲ್ರಿ, ಹೆಣ್ಮಕ್ಳು ಹೆದರ್ತಿದ್ರು, ಹೆಣ್ಮಕ್ಳು ಅಷ್ಟೇ ಅಲ್ರಿ, ಹೆಣ್ಮಕ್ಳು ಹೆದರ್ತಿದ್ರು, ಹಿರಿಯರಿಗೆ ಹೆದರ್ತಿದ್ರಿ ಯಾವತ್ತ. ಇವತ್ರಿ ಯಾರ್ಯಾರು ಹೆದರಂಗಿಲ್ಲ. ಪೊಲೀಸ್ ಸ್ಟೇಷನ್ ಬೇಕಾತೋ ಇವತ್ತ, ಕಳೆದೊಂದೈತೋ ತಮ್ಮ ಜಗದ ನೀಯತ್ತ, ಯಾರಿಗೈತೋ ತಮ್ಮ ಜಗದ ಕಿಮ್ಮತ್ತ. ಮತ್ತೆ ಚೇಂಜ್ ಆತ್ರಿ. ಭಕ್ತಿಯಿಂದ ಜಪ ಮಾಡ್ತಿದ್ರ ಅವತ್ತ, ಬೆಳಿಗ್ಗೆ ಸೂರ್ಯ ಬರಕ್ಕೆ ಮತ್ತಕ್ಕೆ ರಂಗೋಲಿ ಹಾಕ್ತಿದ್ರಿ. ಈ ಪೂಜೆ ಮಾಡೋದು ಕಡಿಮೆಗ್ಯದ. ಸೋಮವಾರ ಮಾತ್ರ ಮಾಡೋದು ದೇವರು ಯಾವ ದೇವ್ರಿ? ಸೋಮವಾರ ಯಾವ ದೇವರು? ಮಂಗಳವಾರ ಅಂತ ಬಂದ್ರೆ, ಬುಧವಾರ ಅಂತ ಬಂದ್ರೆ, ಗುರುವಾರ ಅಂತ ಬಂದ್ರೆ, ಶುಕ್ರವಾರ ಅಂತ ಬಂದ್ರೆ, ಶನಿವಾರ ಅಂತ ಬಂದ್ರೆ ಪೂಜೆ ಮಾಡಂಗಿಲ್ರಿ. ಮೊಬೈಲ್ ಬಂದವ ಸ್ಟೇಟಸ್ ನ ಫೋಟೋ ಇಟ್ಟು ಗುರುಗೆ ನಮಸ್ಕಾರ ಅಂತ ಮಾಡಿದ್ರಪ್ಪ ಅಂತ ಪೂಜೆ ಮುಗಿತು. ಭಕ್ತಿಯಿಂದ ಜಪ ಮಾಡ್ತಿದ್ರ ಅವತ್ತ, ಸ್ಟೇಟಸ್ ಇಟ್ಬಿಟ್ರೆ ಮುಗೀತೋ ಇವತ್ತ, ಕಳೆದೊಂದೈತೋ ತಮ್ಮ ಜಗದಾಗ ನೀಯತ್ತ, ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ. ಸಂಸ್ಕಾರ ಮರಿಬ್ಯಾಡ್ರಿ ಯಾವತ್ತ, ಆ ಸಂಸ್ಕಾರ ಸಿಗ್ತದ. ಸಂಸ್ಕಾರ ಬಿಡಬ್ಯಾಡ್ರಿ ಯಾವತ್ತ, ಗಳಿಸಿದ್ದೈನ ಹಡಿಮ್ಯಾಗೈತಿ ಗಮ್ಮತ್ತ, ಕಳೆದೊಂದೈತೋ ತಮ್ಮ ಜಗದಾಗ ನೀಯತ್ತ, ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ, ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ, ಯಾರಿಗೈತೋ ತಮ್ಮ ಜಗದಾಗ ಕಿಮ್ಮತ್ತ. ಹಾಗಾಗಿ ಹಳ್ಳಿ ಒಳಗೆ ಇಂಥ ಪದ್ಧತಿಗಳನ್ನ, ಇಂಥ ಸಂಸ್ಕಾರವನ್ನ ಉಳಿಸಿ ಬೆಳೆಸೋಣ ಅಂತ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಹಾಡನ್ನು ಹಾಡುವುದರ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳೋಣ. ಶಿವ ಶಂಭೋ ಲಿಂಗ ನಾನೇನಂದಿಲ್ಲ ಬಾರೋ, ನಾನೇನಂದಿಲ್ಲ ಬಾರೋ, ಎಂದು ನಿನಗಾಗಿಲ್ಲ ಗೈರು, ಇಂದು ಈ ಕಂದನ ತೋರೋ, ಇಂದು ಈ ಕಂದನ ತೋರೋ, ತಂದೆ ನಿನ್ನ ಪಾದವತಾರೋ, ನಾನೇನಂದಿಲ್ಲ ಬಾರೋ. ಶಿವ ಶಂಭೋ ಲಿಂಗ ನಾನೇನಂದಿಲ್ಲ ಬಾರೋ, ಶಿವ ಶಂಭೋ ಲಿಂಗ ನಾನೇನಂದಿಲ್ಲ ಬಾರೋ. ಹೆಣ್ಣು ಮಣ್ಣು ಸುಳ್ಳು ಒಟ್ಟು ನನ್ನ ಬಾಯಲು, ಮರೆತು ನಾನು ಅದೇ ಮರಳ, ಮರೆತು ನಾನು ಅದೇ ಮರಳ, ಗುರುತ ಹಿಡಿದ ಕೆರೆಯನ ಮರಳ, ನಾನೇನಂದಿಲ್ಲ ಬಾರೋ. ಶಿವ ಶಂಭೋ ಲಿಂಗ ನಾನೇನಂದಿಲ್ಲ ಬಾರೋ. ಹೇಳ್ತಾರೆ ಸತ್ಯ ಶಿವ ಶರಣರ ಸಂಘ. ಯಾವ ಸಂಘ ಮಾಡ್ಬೇಕಾದ್ರು? ಶರಣರ ಸಂಘ ಮಾಡಬೇಕು. ಸತ್ಯ ಶಿವ ಶರಣರ ಸಂಘ ಮರೆತು ನಾನು ಮಾದರು ಮಂಗ, ಕುಡಿತ ಸಂಘ ಗುರುವಿನಿಂದ ಗರ್ಭಿತ ಸಂಘ, ನಾನೇನಂದಿಲ್ಲ ಬಾರೋ. ಶಿವ ಶಂಭೋ ಲಿಂಗ ನಾನೇನಂದಿಲ್ಲ ಬಾರೋ.
ವೇದಮೂರ್ತಿಗಳಾಗಿರುವಂತಹ ಶ್ರೀಯುತರಾದ ಗುರುಮಂತ್ರಿಗಳು ಶ್ರೀಯುತ ವೇದಮೂರ್ತಿ ಮಹಾಬಲೇಶ್ವರಯ್ಯ ಅವರಿಂದ ಮುಖ್ಯ ಅವರಿಂದ ವೈದಿಕ ಕಾರ್ಯಕ್ರಮದಲ್ಲಿ ವಿವಾಹ ಕಾರ್ಯಕ್ರಮ ನೆರವೇರುತ್ತದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಸ್ವಲ್ಪ ಗಂಧಮಾನ ಕೂಡ್ರೆ ಅಲ್ಲಿ ಗೀತೆಯ ಶ್ರೀಮಂತಿಯ ಸ್ವಾಮಿ ಗಣಾಚಾರ್ಯರು 100 ರೂಪಾಯಿ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡಿದರೆ ಆ ಕಾಣಿಕೆ ಮಾಡಿರುವಂತಹ ಕುಟುಂಬದವರಿಗೆ ಸದ್ಗುರುನಾಥ ಬಸವಲಿಂಗ ಪ್ರಕಾಶರು ಶರಣಬಸವೇಶ್ವರ ಆರೋಗ್ಯವನ್ನು ಸಾಧಿಸಿ ಮುಂದಿನ ಕಾರ್ಯಕ್ರಮವನ್ನು ನಾಳೆ ಮಾಡಿಕೊಳ್ಳಬೇಕು. ಓಂ ಸರ್ವಮಾಂಗಲ್ಯ ಮಾಂಗಲ್ಯಂ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ನಾರಾಯಣೇ ನಮೋಸ್ತುತೆ. ಆಕಾಶ ಒಂದೊಂದು ರೂಪಾಯಿ ಅಜ್ಜಾರ್ ಹೇಳ್ಯಾರ ಅದಕ್ಕೆ ಕಡಿಡಿ ಇದು ತಗೋ ಇಲ್ಲ ಬ್ಯಾಡ ಅದು ಕಾಳಿ ಪೂಜೆ ಮಾಡೋದು ಮಾಡು ಅಲ್ಲಿ ಅಲ್ಲಿ ಕೊಡು ಪೂಜೆ ಮಾಡ್ರಿ ಬ್ರಹ್ಮಂತ ಹಳೆಯ ಬ್ರಹ್ಮಾಂಡ ಪೂಜೆ ಮಾಡ್ರಿ. ಬ್ರಹ್ಮಾಂಡ ಪೂಜೆ ಈ ಕಾರ್ಯಕ್ರಮ ಆದ ತರುವಾಯ ಪ್ರತಿಯೊಂದು ಸಮಾನ ಕಾರ್ಯಕ್ರಮ ಇರುತ್ತದೆ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು. ಮತ್ತು ಪ್ರತಿ ಸಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಲೀಲಾ ಮಾಡ್ತಕ್ಕಂಥವರಾಗಬೇಕು. ಸವಾಲ ಕಾರ್ಯಕ್ರಮವನ್ನು ಯಾರು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೋ ಅಂತ ಸದ್ಭಕ್ತರಿಗೆ ಬಸವಲಿಂಗ ಪಟ್ಟಾಧ್ಯಕ್ಷರು ಶರಣಬಸವೇಶ್ವರ ಕೃಪೆ ಸದಾ ತಿಳಿಸ್ತಾರೆ. ಕಟ್ರಿ ಕಣ್ಣದಲ್ಲಿ ಮಾಡಿಸಿರಿ ಪೂಜೆ ಮಾಡಿಸಿ ಪೂಜೆ ಮಾಡ್ರಿ ಹರ ಓಂ ಹರಿತ ಸಿಂಗ ಪುವಂಜ